ಅಬ್ಬಾ ಅಲ್ಲಲ್ಲಿ ಗುಂಪು ಮಾಡಿಕೊಂಡು ಏನು ರೇಂಜಿಗೆ ಡಿಸ್ಕಷನ್ ಮಾಡತ್ತೀರಂತ್ರಿ. ನನಗೆ ನೋಡಿ ಫುಲ್ ಶಾಕು. ನಾವೆಲ್ಲ ಏನು ಜೋಳ ತೆಗಿಲಕ್ಕೆ ಬಂದಿದ್ದೇವ ಅಥವಾ ಪಾರ್ಲಿಮೆಂಟ್ದಾಗ ಏನಾದರೂ ಚೇಂಜಸ್ ಮಾಡಕ್ಕೆ ಬಂದಿದ್ದೇವ ಅಂತ. ಯಾಕಂದ್ರೆ ಡಿಸ್ಕಷನ್ ನೋಡ್ಬೇಕಿತ್ರಿ, ಆ ರೇಂಜಿಗಿತ್ತು. ಸರಿ ಹೋಲ್ಬಿಡ್ರಿ. ಈಗ ನಾವು ಬಂದಿರೋ ವಿಷಯ ಏನಂತ ಮಾತಾಡ್ತೀನಿ. ನಾವು ಬಂದಿರೋದು ಇಲ್ಲಿ ಜೋಳ ತೆಗಿಲಕ್ಕ ಅಂತಂದು. ಇಲ್ಲಿ ತಾಯಿ ಅಂದರೆ ಅಮ್ಮ ಮತ್ತು ದೊಡ್ಡಮ್ಮ ಅವರಿಬ್ಬರು ನೆಲ ಅಳಿತಾ ಇದ್ದಾರೆ. ಇದನ್ನು ನಮ್ಮ ಕಡೆ ನೆಲ ಅಳಿಯೋದು ಅಂತ ಅಂತೀವಿ ಉತ್ತರ ಕರ್ನಾಟಕದ ಕಡೆ. ಹೀಗೆ ಗುಡಿ ಸುತ್ತ ಒಂದು 5 ಸುತ್ತ ಹಾಕ್ತಾರೆ ನೋಡ್ರಿ. ಅದು ಆಗಿದ್ಮ್ಯಾಗ ಜೋಳ ತೆಗಿಲಕ್ಕೆ ಹೋಗ್ತಾರೆ. ಜೋಳ ತೆಗಿಯಪ್ಪರಿ ನಮ್ಮ ಕಡೆ ಸೋದರ ಮಾವಾಗ ಭಾರಿ ಪ್ರಾಮುಖ್ಯತೆ ರೀ. ಜೋಳ ತೆಗಿಯೋಕ್ಕಷ್ಟೇ ಅಂತಲ್ಲ, ಪ್ರತಿಯೊಂದಕ್ಕೂ ಮದಿ ಮಾಡ್ಬೇಕಂದ್ರೂ ಸೋದರ ಮಾವ ಬೇಕು, ಒಂದು ತೊಟ್ಲ ಅದ ಅಂತಂದ್ರೂ ಸೋದರ ಮಾವ ಬೇಕು, ಒಂದು ಜೋಳ ಅಂದ್ರೂ ಸೋದರ ಮಾವ ಬೇಕು. ಇನ್ನು ಏನೇನು ಫಂಕ್ಷನ್ ಇರ್ತವೋ ಅದಕ್ಕೆಲ್ಲ ಸೋದರ ಮಾವ ಮೇನು. ಅನ್ನಿಸ್ತದೆ ಒಂದೊಂದು ಸತಿ, ಒಂದು ವೇಳೆ ಅಪ್ಪ ಅಮ್ಮ ಇಲ್ಲ ಅಂದರೂ ನಡೀತದೆ, ಬಟ್ ಸೋದರ ಮಾವ ಬೇಕು ಅಂತ ಆ ರೇಂಜಿಗೆ ಹವಾ ಮೇಂಟೈನ್ ಅದ ನಮ್ಮ ಉತ್ತರ ಕರ್ನಾಟಕದ ಕಡೆ, ಗೊತ್ತಾ. ಆ್ಯಕ್ಚುಲಿನ ನಮ್ಗೆ ಅಡುಗೆ ಮಾಡಿಬಿಟ್ಟು ಇದೆಲ್ಲ ಮಾಡೋದಕ್ಕೆ ಭಾಳ ಲೇಟಾಗಿತ್ತು ಊಟಕ್ಕೆ. ಅದಲ್ಲದೆ ಸ್ವಾಮೀಜಿ ಬೇರೆ ಸೋದರ ಮಾವನ ಹೆಸರು, ಅಡ್ಡ ಹೆಸರು, ಅದು ಇದು ಏನೇನೋ ಕೇಳಿ ಭಾರಿ ಲೇಟ್ ಮಾಡ್ರಪ್ಪ. ನಮಗಂತೂ ಊಟ ಮಾಡೋಕ್ಕೇನ್ರ 4-4:30 ಹಂಗೆ ಆಗ್ಲತ್ತಿದ್ದು ಟೈಮ್. ಹೋಗಲಿ, ಇಲ್ಲಿ ಜೋಳ ತೆಗಿಯುವಾಗ ಫಸ್ಟ್ ಸ್ವಾಮೀಜಿ ಒಂದು ಸ್ವಲ್ಪ ತೆಗೆದ್ರೆ, ಅದಾದ್ಮೇಲೆ ಸೋದರ ಮಾವ ಒಂದಿಷ್ಟು ತೆಗೆದ. ಅದೆಲ್ಲ ಆದಮೇಲೆ ಸ್ವಾಮೀಜಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರು ರೈಟ್ ಇವಾಗ ನೆಕ್ಸ್ಟ್ ಬಂದಿರೋದು ಕಟಿಂಗ್ ಮಾಡೋರು. ಅವರು ಫುಲ್ ತಲೆನ ಕ್ಲೀನ್ ಮಾಡಿಬಿಡ್ತಾರೆ. ಅಂದರೆ ಗುಂಡು ಹೊಡೆಯೋದಲ್ಲ, ಸ್ವಲ್ಪ ಇಡ್ತಾರೆ ಕೂದಲು. ನಂತು ಮುಂದೆ ವೀಡಿಯೋದಲ್ಲಿ ನೋಡಿ ಹೇಗಿರುತ್ತೆ ಅಂತ. ಮೇನ್ ಅಂತಂದ್ರೆ ನಮ್ಮ ಸಾನ್ವಿಗೆ ಒಪ್ಕೊಬೇಕು. ಅಷ್ಟೊಂದೆಲ್ಲ ಮಾಡ್ಲತ್ರಿ ಭೀ ಪಾಪ ಕೂಸು ಸೈಲೆಂಟಾಗಿ ಕುಂತು ಕಟಿಂಗ್ ಮಾಡಿಸ್ಕೊಳತ್ತಿತ್ತು, ಗೊತ್ತಾ. ಅಯ್ಯೋ, ನಾನು ಮೇನ್ ಥಿಂಗೇ ಹೇಳಿಲ್ಲಲ್ಲ, ಜೋಳ ಅಂದ್ರೆ ಏನು ಅಂತಂದು. ಮಗು ಹುಟ್ಟಿದಾಗ ಫಸ್ಟ್ ಟೈಮ್ ಏನು ಕೂದಲು ಬರ್ತದಲ್ಲ, ಆ ಕೂದಲಿಗೆ ನಮ್ಮ ಕಡೆ ಜೋಳ ಅಂತ ಅಂತೀವಿ. ಆ ಕೂದಲನ್ನ ಫಸ್ಟ್ ಟೈಮ್ ಕಟ್ ಮಾಡೋದಕ್ಕೆ ಜೋಳ ಕಟ್ ಮಾಡೋದು ಅಂತ ಹೇಳ್ತೀವಿ ರೀ. ಈ ಜೋಳಿನ ಕೂದಲಿಗೆ ಎಷ್ಟು ಈ ಜೋಳಿನ ಕೂದಲಿಗೆ ಭಾಳ ಕೇರ್ ಮಾಡ್ತಾರೆ ರೀ. ಅದು ಯಾರು ಎಲ್ಲೆಲ್ಲೋ ಬಿಸಾಕೋದಲ್ಲಿ ಯಾರ್ಯಾರಿಗೋ ಕೊಡೋದು ಹಂಗೆಲ್ಲ ಏನೋ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಕೂದಲೆಲ್ಲನೂ ಅವ್ರ ತಾಯಿಗೆ ಕೊಡ್ತಾ ಇರೋದು ನಾವು, ಕಟ್ ಮಾಡಿರೋ ಕೂದಲು. ಫೈನಲಿ ಸಾನೋದು ಜೋಳ ತೆಗ್ದಿದ್ದಾಯಿತು. ಇದಾಗಿನ ಮ್ಯಾಗ ನಮ್ಮ ಕಡೆ ಗುಂಡ ಅಂತೀವಿ, ಏನು ಕಲ್ಯಾಣಿ ಅಂತೀರಲ್ಲ, ಅದರಲ್ಲಿ ಹೋಗಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮನೆಗೆ ಹೊರಡೋಕ್ಕೂ ಮುಂಚೆ ದೇವಸ್ಥಾನದಲ್ಲಿ ನಾವು ಜೋಳ ತೆಗೆದಿರೋದ್ರಿಂದ ದೇವರಿಗೆ ಕೈ ಮುಕ್ಕೊಂಡು ನಾವೆಲ್ಲ ಮನೆಗೆ ಬಂದುಬಿಟ್ವಿ.